ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಸಾಮಾನ್ಯವಾಗಿ ಈ ಮೆಣಸಿನಕಾಯಿ ಬೆಳೆಯುವಂತಹ ರೈತರದ್ದು ಮುರುಡಾ ಕಾಂಪ್ಲೆಕ್ಸ್ ಮುಟುರು ರೋಗ ಬಹಳ ತೊಂದರೆ ಕೊಡುತ್ತೆ. ಅದರಲ್ಲೂ ಮುಟುರು ರೋಗ ಒಂದು ಕಾಂಪ್ಲೆಕ್ಸ್ ಅಂತ ಯಾಕೆ ಕರಿತಾವಪ್ಪ ಅಂತಂದರೆ ಇದರಲ್ಲಿ ಕೀಟನೂ ಹಾವಳಿ ಇಡುತ್ತೆ, ವೈರಸ್ ಕೂಡ ಇದೆ. ಅದಕ್ಕಾಗಿ ಈ ಮೆಣಸಲ್ಲೇ ತಗೊಂಡ್ರೆ ಕೆಲವೊಂದಿಷ್ಟು ಗಿಡಗಳು ನೀವು ನೋಡಿರ್ಬೋದು ಮೇಲ್ಮುಖನಾಗಿ ಮಡಚಿರುತ್ತೆ, ಇನ್ನು ಕೆಲವೊಂದಿಷ್ಟು ಗಿಡಗಳದ್ದು ಎಲೆ ಕೆಳಮುಖನಾಗಿ ಮಡಚಿರುತ್ತೆ. ಆದರೆ ಈ ಮುಟುರು ರೋಗ, ಎಲೆ ಮಡಚೋದು, ಎಲೆ ಸಣ್ಣ ಆಗೋದು, ಇವೆಲ್ಲ ಮೆಣಸಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಕೊಡುವಂತಹ ರೋಗಗಳು, ಕೀಟಗಳು ಸಹಿತವ. ಇಲ್ಲಿ ಮೆಣಸಲ್ಲಿ ಸಾಮಾನ್ಯವಾಗಿ ರಸ ಹೀರೋ ಕೀಟಗಳು, ಸಣ್ಣ ಸಸಿ ಇದ್ದಾಗಿಂದ ಹಿಡಿದು ಕೊಯ್ಲಿಗೆ ಬರೋ ತನಕನೂ ಸಹಿತ ರಸ ಹೀರೋ ಕೀಟಗಳದ್ದು ಬಹಳಷ್ಟು ತೊಂದರೆ ಇದೆ. ಇವತ್ತು ನಾವು ನಮ್ಮದು ಕೀಟಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ವಿನಯ್ ಕುಮಾರ್ ಎಂ ಸರ್ನ ಮಾತಾಡಿಸಿ ಒಟ್ಟಾರೆ ಈ ಮೆಣಸಿನಕಾಯಿಯಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಯಾವ್ಯಾವುದು ಅಂತ ಅವ್ರ ಹತ್ರ ಕೇಳಿ ಬರೋಣ. ಸೊ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಮೆಣಸಿನಕಾಯಿ ಮೇಲೆ ನಾವು ಹಲವಾರು ಸಂಶೋಧನೆಗಳನ್ನು ಕೈಗೊಳ್ತಾ ಇದ್ದೀವಿ. ಇಲ್ಲಿ ಹಲವಾರು ರೈತರು ನಮಗೆ ಕರೆಯನ್ನು ಮಾಡಿ ಮೆಣಸಿನಕಾಯಿಗೆ ಸಂಬಂಧಪಟ್ಟಂಥ ಹಲವಾರು ರೋಗ ಮತ್ತು ಕೀಟಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ಸೊ ಅದರ ಬಗ್ಗೆ ನಮ್ಮ ಸಂಶೋಧನೆಯಲ್ಲಿ ಕೈಗೊಂಡು ನಾವು ಅವರಿಗೆ ಮಾಹಿತಿಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ನಮ್ಮದು ಮೆಣಸಿನಕಾಯಿ ಸಂಶೋಧನಾ ಕೇಂದ್ರ ಈ ಮೆಣಸಿನಕಾಯಿ ಒಂದು ವಾಣಿಜ್ಯ ಬೆಳೆಯಾಗಿದ್ದು ಇದನ್ನು ತರಕಾರಿ ಮತ್ತು ಸಾಂಬಾರ ಪದಾರ್ಥವಾಗಿ ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಸೊ ಈ ಒಂದು ಬೆಳೆಯನ್ನು ಹಲವಾರು ರಾಜ್ಯಗಳಲ್ಲಿ ಬೆಳೆಯಲಾಗ್ತಾ ಇದೆ. ಉದಾಹರಣೆಗೆ ಕರ್ನಾಟಕ, ಒರಿಸ್ಸಾ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿದರೆ ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ಬಳ್ಳಾರಿ ಮತ್ತು ರಾಯಚೂರಿನಲ್ಲೂ ಕೂಡ ಈ ಬೆಳೆಯನ್ನು ಬೆಳೆಯಲಾಗ್ತಾಯಿದೆ. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಈ ಒಂದು ಮೆಣಸಿನಕಾಯಿ ಬೆಳೆಯನ್ನು ಹಲವಾರು ಪ್ರದೇಶಗಳಲ್ಲಿ ಬೆಳೆಯಲಾಗ್ತಾ ಇದೆ. ಅದನ್ನು ಸೊ ಮೊಟ್ಟ ಮೊದಲಿಂದ ಈ ಹಾವೇರಿ ಬ್ಯಾಡಗಿ ಮೆಣಸಿನಕಾಯಿಗೆ ಭಾಳ ಒಂದು ಪ್ರಸಿದ್ಧಿಯನ್ನು ಪಡಿತಾ ಇದೆ. ಉದಾಹರಣೆಗೆ ಈ ಬ್ಯಾಡಗಿ ಮೆಣಸಿನಕಾಯಿಗೆ ಭೌಗೋಳಿಕ ಮಾನ್ಯತೆ ಕೂಡ ದೊರೆತಿದೆ. ಕಾರಣ ಏನಪ್ಪ ಅಂತಂದರೆ ಈ ಒಂದು ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇರುವಂಥ ಬ್ಯಾಡಗಿ ಮೆಣಸಿನಕಾಯಿಯ ಗುಣಧರ್ಮಗಳು. ಈ ಒಂದು ಬ್ಯಾಡಗಿ ಮೆಣಸಿನಕಾಯಿಯನ್ನು ರೈತರು ಇತ್ತೀಚಿನ ದಿನಗಳಲ್ಲಿ ಬೆಳೆಯೋದನ್ನು ತುಂಬ ಕಡಿಮೆಯನ್ನು ಮಾಡಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ಈ ಒಂದು ಬೆಳೆಗೆ ಬರ್ತಾ ಇರುವಂಥ ಹಲವಾರು ಏನು ಕೀಟಗಳು ಮತ್ತು ರೋಗಗಳ ಬಾಧೆ ಅತಿ ಹೆಚ್ಚಾಗ್ತಾ ಇರೋದ್ರಿಂದ ಈ ಒಂದು ಬೆಳೆಯನ್ನು ಬೆಳೆಯುವಂಥದ್ದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ವಾತಾವರಣದ ವೈಪರೀತ್ಯದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ರಸ ಹೀರುವಂಥ ಕೀಟಗಳ ಸಮಸ್ಯೆ ಅತಿ ಹೆಚ್ಚಾಗಿರೋದ್ರಿಂದ, ಜೊತೆಗೆ ಈ ಒಂದು ನಂಜಾಣು ರೋಗನೂ ಕೂಡ ಅತಿ ಹೆಚ್ಚಾಗಿ ಬಾಧೆಯನ್ನು ಮಾಡ್ತಾ ಇರೋದ್ರಿಂದ ರೈತರು ಈ ಒಂದು ರೋಗ ಮತ್ತು ಕೀಟಗಳ ಒಂದು ಬಾಧೆಗಳಿಂದ ಈ ಒಂದು ಬೆಳೆಯನ್ನು ಬೆಳೆಯೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೊಸ ಕೀಟಗಳು ಕೂಡ ಮೆಣಸಿನಕಾಯಿ ಬೆಳೆಗೆ ಬಾಧೆಯನ್ನು ಮಾಡ್ತಾ ಇದ್ದಾವೆ. ಸೊ ಮುಖ್ಯವಾಗಿ ಹಲವಾರು ವರ್ಷಗಳಿಂದ ನಾವು ಮೆಣಸಿನಕಾಯಿಯಲ್ಲಿ ಮುಟುರು ರೋಗವನ್ನು ನಾವು ನೋಡ್ತಾ ಇದ್ದೀವಿ. ಈ ಮುಟುರು ರೋಗ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ರಸ ಇರುವಂಥ ಕೀಟಗಳು. ಸೊ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವಂಥ ಕೆಲವೊಂದು ಕೀಟಗಳು ಯಾವುವಪ್ಪ ಅಂತಂದರೆ, ಉದಾಹರಣೆಗೆ ಈ 2 ವರ್ಗದ ಕೀಟಗಳನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಒಂದು ವರ್ಗದ ಕೀಟಗಳು ಅಂತಂದರೆ ರಸ ಇರುವಂಥ ಕೀಟಗಳು. ಆ ರಸ ಇರುವಂಥ ಕೀಟಗಳಲ್ಲಿ ಮೊಟ್ಟ ಮೊದಲಿಗೆ ಬರುವಂಥದ್ದೇ ಥ್ರಿಪ್ಸ್ ಕೀಟ. ಥ್ರಿಪ್ಸು ಅಥವಾ ರೈತರ ಭಾಷೆಯಲ್ಲಿ ಇದಕ್ಕೆ ಸೀರು ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಸೊ ಈ ಒಂದು ಕೀಟ ಮೊದಲನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಯಾಕಪ್ಪ ಅಂತಂದರೆ ಮುಟುರು ರೋಗಕ್ಕೆ ಕಾರಣವಾಗಿರುವಂಥ ಒಂದು ಪ್ರಮುಖವಾದಂಥ ಕೀಟ. ಇದರ ಜೊತೆಗೆ ಎರಡನೇದಾಗಿ ನಾವು ಹೇನು ಅಂತೇಳಿ ಕರಿತೀವಿ, ಹಸಿರು ಹೇನು ಅಂತಂದೇಳಿ, ಅಥವಾ ಅದನ್ನ ಇಂಗ್ಲೀಷ್ನಲ್ಲಿ ಅಫಿಡ್ ಅಂತಲೂ ಕೂಡ ಅದಕ್ಕೆ ಕರೆಯಲಾಗ್ತದೆ. ಜೊತೆಗೆ ಬಿಳಿ ನೊಣಗಳು ಕೂಡ ಮತ್ತೊಂದು ಪ್ರಮುಖವಾದಂಥ ಒಂದು ರಸ ಇರುವಂಥ ಕೀಟಗಳು. ಇದರ ಜೊತೆಗೆ ನಾವು ಮೈಟ್ ನುಸಿಗಳನ್ನು ಕೂಡ ನಾವು ಈ ಒಂದು ಬೆಳೆಗೆ ಬಾಧೆಯನ್ನು ಮಾಡೋಂಥದ್ದನ್ನ ಕಾಣ್ತೀವಿ. ಸೊ ಇಲ್ಲಿ ನೋಡಬೇಕಾಗಿರೋದು ಒಂದು ಭಾಳ ಮುಖ್ಯವಾದಂಥ ಒಂದು ಅಂಶ ಏನಪ್ಪ ಅಂತಂದರೆ, ಇವು ಕೇವಲ ರಸ ಹೀರುವಂಥ ಕೀಟಗಳಷ್ಟೇ ಆಗಿದ್ದು ಬೆಳೆಯಿಂದ ರಸವನ್ನು ಹೀರ್ತಾ ಇದ್ದಾವೆ ಅಂತಂದರೆ ಅವುಗಳಿಗೆ ಇಷ್ಟೊಂದು ಒಂದು ಪ್ರಾಮುಖ್ಯತೆ ಬರ್ತಾ ಇರ್ತಿಲ್ಲ. ಯಾಕೆ ಈ ಕೀಟಗಳು ಭಾಳ ಮುಖ್ಯ ಅಂತಂದರೆ, ಈ ಎಲ್ಲ ಕೀಟಗಳು ರಸ ಹೀರಿ ಬಾಧೆಯನ್ನು ಮಾಡೋದ್ರ ಜೊತೆಗೆ ಈ ನಂಜಾಣವನ್ನು ಕೂಡ ಹರಡುವುದರಿಂದ ಈ ಒಂದು ಕೀಟಗಳು ಭಾಳ ಮುಖ್ಯವಾದ ಒಂದು ಪಾತ್ರವನ್ನು
ವಹಿಸ್ತವೆ. ಸೊ ಈ ಒಂದು ಗುಂಪನ್ನು ಬಿಟ್ಟು ಮತ್ತೊಂದು ವರ್ಗದ ಕೀಟಗಳು ಈ ಒಂದು ಮೆಣಸಿನ್ಕಾಯಿ ಬೆಳೆಗೆ ಬಾಧೆಯನ್ನು ಮಾಡುವಂಥವು ಯಾವಪ್ಪ ಅಂತಂದರೆ, ಒಂದು ಎಲೆ ತಿನ್ನುವಂಥ ಕೀಟ, ಅದಕ್ಕೆ ಸ್ಪೊಡಾಪ್ಟೆರಾ ಲಿಟ್ರಾ ಅಂತೇಳಿ ಕರಿತೀವಿ. ಎರಡನೇದಾಗಿ ಕಾಯಿ ಕೊರಕ ಕೀಟ, ಸಾಮಾನ್ಯವಾಗಿ ಕಾಯಿ ಕೊರಕ ಕೀಟ ಅಂತಲೇ ಅದನ್ನು ಕರಿತೀವಿ. ರೈತರ ಭಾಷೆಯಲ್ಲಿ ಅದನ್ನು ಕೀಡೆ ಅಂತೇಳಿ ಕರೀತಾರೆ. ಇದು ಹಲವಾರು ಬೆಳೆಗಳಿಗೆ ಬಾಧೆಯನ್ನು ಮಾಡ್ತದೆ. ಉದಾಹರಣೆಗೆ ಸೂರ್ಯಕಾಂತಿ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು. ಸೊ ಎಲ್ಲ ಬೆಳೆಗಳಿಗೆ ಈ ಒಂದು ಕೀಟದ ಬಾಧೆಯನ್ನು ನಾವು ಕಾಣ್ತೀವಿ. ಸೊ ಈಗ ನಾವು ಒಂದೊಂದಾಗಿ ನೋಡಬೇಕು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಥ್ರಿಪ್ಸ್ ಕೀಟ. ಸೊ ಈ ಥ್ರಿಪ್ಸ್ ಕೀಟ ಮೊದಲೇ ಹೇಳ್ದಂಗೆ ಇದು ಒಂದು ರಸ ಹೀರುವಂಥ ಕೀಟ. ಸೊ ಇದು ಯಾವ ರೀತಿ ಬಾಧೆಯನ್ನು ಮಾಡುತ್ತೆ ಅಂತಂದರೆ, ಇದಕ್ಕೆ ನಾವೇನು ಕೊಂಡಿ ಅಂತೇಳಿ ಕರಿತೀವಿ, ಮ್ಯಾಂಡಿಬಲ್ಸ್ ಅಂತೇಳಿ, ಇದಕ್ಕೆ ಒಂದೇ ಕೊಂಡಿ ಇರುತ್ತೆ. ಆ ಒಂದೇ ಕೊಂಡಿಯಿಂದ ಆ ಎಲೆಗಳನ್ನು ಕೆರೆದು ಇದು ಆ ರಸವನ್ನು ಹೀರುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಈ ರೀತಿ ಅದು ಆ ಎಲೆಯನ್ನು ಕೆರೆಯೋದ್ರಿಂದ ಆ ಎಲೆಗಳ ಮೇಲೆ ನಾವು ಬಿಳಿ ಬಿಳಿ ಮಚ್ಚೆಗಳನ್ನು ಕಾಣ್ತೀವಿ. ಜೊತೆಗೆ ಇದು ಯಥೇಚ್ಛವಾಗಿ ಈ ರಸವನ್ನು ಹೀರೋದ್ರಿಂದ ಆ ಎಲೆಗಳು ಮೇಲ್ಮುಖವಾಗಿ ಮುದುಡೋದನ್ನು ಕಾಣ್ತೀವಿ. ಇದಕ್ಕೆ ಮೇಲ್ಮುಟ್ರು ರೋಗ ಅಂತಲೂ ಕೂಡ ಕರೀತಾರೆ. ಸೊ ಈ ಒಂದು ಥ್ರಿಪ್ಸ್ ಕೀಟದ ವೈಜ್ಞಾನಿಕ ಹೆಸರು ಏನಪ್ಪ ಅಂತಂದರೆ, ನಾವು ಸಿರ್ಟೋಥ್ರಿಪ್ಸ್ ಡಾಸಾಲಿಸ್ ಅಂತೇಳಿ ಕರಿತೀವಿ. ಮತ್ತು ಥ್ರಿಪ್ಸ್ ಟಬಾಸಿ ಅಂತಲೂ ಕೂಡ, ಇದಕ್ಕೆ ಕೆಲವೊಂದು ಬೇರೆ ಜಾತಿಯ ಒಂದು ಕೀಟನೂ ಕೂಡ, ಬೇರೆ ಸ್ಪೀಸೀಸು ಕೂಡ ಇದೆ. ಸೊ ಇದರಲ್ಲಿ ಈ ಥ್ರಿಪ್ಸ್ ಕೀಟ ಮುಖ್ಯವಾಗಿ ಯಾವ ಒಂದು ಸಮಯದಲ್ಲಿ ಬರುತ್ತಪ್ಪ ಅಂತಂದರೆ, ಸಾಮಾನ್ಯವಾಗಿ ನಮಗೆ ಒಂದು ಸುಮಾರು 4 ರಿಂದ 6 ವಾರದ ಒಳಗೆ ಈ ಒಂದು ಕೀಟದ ಬಾಧೆ ಭಾಳ ಹೆಚ್ಚಾಗಿ ನಮಗೆ ಕಂಡುಬರುತ್ತೆ. ಸೊ ಅದರಲ್ಲೂ ಮುಖ್ಯವಾಗಿ ಈ ಒಂದು ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾಗಿದ್ದು, ಅದೇ ಸಮಯದಲ್ಲಿ ಏನಾದರೂ ಮಳೆ ಬಂದರೆ ಅಥವಾ ಅಲ್ಲಿ ತೇವಾಂಶ ಜಾಸ್ತಿ ಆಯಿತಪ್ಪ ಅಂತಂದರೆ, ನಾವೇನಾದರೂ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿಯನ್ನು ಏನಾದರೂ ನೀಡಿದಂಥ ಸಮಯದಲ್ಲಿ ಅಲ್ಲಿ ಹ್ಯುಮಿಡಿಟಿ ಅಥವಾ ನಾವೇನು ಆರ್ದ್ರತೆ ಅಂತೇಳಿ ಕರಿತೀವಿ, ಆರ್ದ್ರತೆ ಜಾಸ್ತಿ ಆದಂಥ ಸಮಯದಲ್ಲಿ ಅಂಥ ವಾತಾವರಣ ಈ ಕೀಟಕ್ಕೆ ಭಾಳ ಪೂರಕವಾದಂಥ ವಾತಾವರಣ ಆಗಿರುತ್ತೆ. ಅಂಥ ಸಮಯದಲ್ಲಿ ಈ ಕೀಟಗಳ ಒಂದು ಜೀವನ ಚಕ್ರನೂ ಕೂಡ ಭಾಳ ವೇಗವಾಗಿ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ನಿಮಗೆ ಸಾಮಾನ್ಯವಾಗಿ ನೀವು 1 ವಾರ 2 ವಾರದೊಳಗೆ ಈ ಒಂದು ಕೀಟಗಳ ಒಂದು ಬೆಳವಣಿಗೆ ಮತ್ತು ಬಾಧೆಯು ಕೂಡ ಅತಿ ಹೆಚ್ಚಾಗಿ ನೀವು ಕಾಣ್ತೀರ. ಸೊ ಈ ಒಂದು ಮೇಲ್ಮುಟ್ರು ರೋಗ ಈ ಥ್ರಿಪ್ಸ್ ಕೀಟಗಳಿಂದ ಬರುತ್ತೆ. ಮತ್ತು ಜೊತೆಗೆ ಈ ಥ್ರಿಪ್ಸ್ ಅನ್ನುವಂಥ ಕೀಟ ನಂಜಾಣು ರೋಗವನ್ನು ಕೂಡ ಇದು ಹರಡುತ್ತೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಇದರಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕಪ್ಪ ಅಂತಂದರೆ, ನಾವು ಸಾಮಾನ್ಯವಾಗಿ ಹಲವಾರು ವರ್ಷಗಳಿಂದ ಈ ಒಂದು ಮೆಣಸಿನಕಾಯಿ ಬೆಳೆಗೆ ಬಾಧೆಯನ್ನು ಮಾಡ್ತಾ ಇರುವಂಥ ಒಂದು
ಜಾತಿಯ ಕೀಟ ಥ್ರಿಪ್ಸ್ ಅಂತಂದರೆ ಅದಕ್ಕೆ ಸಿಟೋಥ್ರಿಪ್ಸ್ ಡಾಸೆಲ್ಸ್ ಅಂತೇಳಿ ಕರಿತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾಳ ಒಂದು ಸುದ್ದಿಯಲ್ಲಿರುವಂಥ ಒಂದು ಕೀಟ ಅಂತಂದರೆ ಅದು ನಾವು ಬ್ಲ್ಯಾಕ್ ಥ್ರಿಪ್ಸ್ ಅಂತೇಳಿ ಕರಿತೀವಿ, ಅಂದರೆ ಕಪ್ಪು ಥ್ರಿಪ್ಸ್. ಇದರ ಒಂದು ವೈಜ್ಞಾನಿಕ ಹೆಸರು ಥ್ರಿಪ್ಸ್ ಪಾರ್ವೀಸ್ ಸ್ಪೈನಸ್ ಅಂತೇಳಿ. ಸೊ ಈ ಒಂದು ಕೀಟ ಇದು ಭಾರತ ದೇಶದ್ದಾಗಿರೋದಿಲ್ಲ, ಇದು ಬೇರೆ ದೇಶದಿಂದ ನಮ್ಮ ಭಾರತ ದೇಶಕ್ಕೆ ಬಂದಿರುವಂಥ ಒಂದು ಕೀಟ. ಸೊ ಇದು ಮುಖ್ಯವಾಗಿ ವಿದೇಶದಿಂದ ನಮ್ಮ ಭಾರತ ದೇಶಕ್ಕೆ ಸುಮಾರು 2015ರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಈ ಒಂದು ಕೀಟವನ್ನು ಗುರುತಿಸಲಾಗಿದೆ. ಸೊ ಬೆಂಗಳೂರಲ್ಲಿ 2015ರಲ್ಲಿ ಬಂದರೂ ಕೂಡ ಈ ಒಂದು ಕೀಟದಿಂದ ಆಗುವಂಥ ಬಾಧೆಯನ್ನು ನಾವು ಸುಮಾರು 2020ರಲ್ಲಿ, ಅದು ಎಲ್ಲಿ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಆಂಧ್ರ ಪ್ರದೇಶ, ತೆಲಂಗಾಣ, ಗುಂಟೂರು ಏರಿಯಾದಲ್ಲಿ ಈ ಒಂದು ಕೀಟದ ಬಾಧೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ನಾವು ನೋಡಿದ್ದೇವೆ. ಸೊ ಅಲ್ಲಿ ಈ ಒಂದು ಕೀಟ ಬಾಧೆಯನ್ನು ಪ್ರಾರಂಭ ಮಾಡಿದಾಗ ಸೊ ಅಲ್ಲಿ ಸುಮಾರು ಏನು ರೈತರು ಅಲ್ಲಿ ಈ ಮೆಣಸಿನ್ಕಾಯಿ ಬೆಳೆಯನ್ನು ಬೆಳೀತಾ ಇದ್ದರು. ಸುಮಾರು ಹೇಳಬೇಕು ಅಂತಂದರೆ ಸುಮಾರು 10,000 ಹೆಕ್ಟೇರ್ನಷ್ಟು ಪ್ರದೇಶವನ್ನು, ಮೆಣಸಿನ್ಕಾಯಿ ಬೆಳೆಯನ್ನು ಅಲ್ಲಿಯ ರೈತರು ಅದನ್ನು ಅಲ್ಲಿ ಅಷ್ಟು ಒಂದು ಪ್ರದೇಶದಲ್ಲಿ ಈ ಒಂದು ಕೀಟದ ಬಾಧೆಯನ್ನು ನಾವು ನೋಡಿದ್ವಿ. ಸೊ ಈ ಒಂದು ಕೀಟದ ಬಾಧೆ ಇದು ಯಾವ ರೀತಿ ಬಾಧೆಯನ್ನು ಮಾಡುತ್ತಪ್ಪ ಅಂತಂದರೆ ಇದು ಕೂಡ ಸೇಮ್ ಸಾಮಾನ್ಯ ಥ್ರಿಪ್ಸ್ನಾಗೆ ಕೂಡ ಒಂದು ರಸವನ್ನು ಹೀರುವಂಥ ಕೀಟವಾಗಿರುತ್ತೆ. ಇದು ಕೂಡ ಎಲೆಗಳಿಂದನೂ ರಸ ಹೀರುತ್ತೆ. ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಹೂವಿನಲ್ಲಿ ಈ ಒಂದು ಕೀಟದ ಬಾಧೆ ಜಾಸ್ತಿ ಇರೋದನ್ನು ಕಾಣ್ತೀವಿ. ಅಂದರೆ ಹೂವಿನಲ್ಲಿರುವಂಥ ಹೂವನ್ನು ಕೆರೆದು ರಸವನ್ನು ಹೀರೋದಾಗಿರ್ಬೋದು, ಮತ್ತು ಅದರಲ್ಲಿರುವಂಥ ಒಂದು ಪರಾಗಗಳನ್ನು ಕೆರೆದು ಆ ಪರಾಗಗಳನ್ನು ತಿನ್ನೋದು ಆಗಿರ್ಬೋದು. ಸೊ ಈ ರೀತಿಯಾಗಿ ಆ ಹೂವನ್ನು ಸಂಪೂರ್ಣವಾಗಿ ನಾಶ ಮಾಡೋದು. ಅಂದರೆ ಸಾಮಾನ್ಯವಾಗಿ ಈ ಒಂದು ಕೀಟದ ಬಾಧೆ ಆದಾಗ ಹೂಗಳು ಸಾಮಾನ್ಯವಾಗಿ ಪೂರ್ಣವಾಗಿ ಅವು ಕಾಯಿ ಕಚ್ಚೋದಕ್ಕಿಂತ ಮುಂಚಿತವಾಗಿ ಹೂಗಳು ಉದುರೋದನ್ನು ನಾವು ಸಾಮಾನ್ಯವಾಗಿ ಕಾಣ್ತಾ ಇರ್ತೀವಿ. ಸೊ ಹಂಗಾಗಿ ಅದರ ಜೊತೆಗೆ ಈ ಒಂದು ಕೀಟದ ಬಾಧೆ ಅತಿ ಹೆಚ್ಚಾಯ್ತಪ್ಪ ಅಂತಂದರೆ ನಿಮಗೆ ಆ ಒಂದು ಬೆಳೆಯಲ್ಲಿ ಯಾವುದೇ ಹೂಗಳನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ಆ ಒಂದು ತೀವ್ರ ಪ್ರಮಾಣವಾದಂಥ ಒಂದು ಬಾಧೆಯನ್ನು ಕೂಡ ನಾವು ಕಾಣ್ತೀವಿ. ಹಾಗಾದರೆ ಈ ಒಂದು ಕೀಟ ಮುಖ್ಯವಾಗಿ ಯಾಕೆ ಇಷ್ಟು ಪ್ರಮಾಣದಲ್ಲಿ ಬಂತು, ಆಮೇಲೆ ಈ ಒಂದು ಇದಕ್ಕೆ ಒಂದು ಕೀಟ ಸ್ಫೋಟ ಅಂತಲೇ ವೈಜ್ಞಾನಿಕವಾಗಿ ನಾವು ಹೇಳ್ಬೋದು. ಕೀಟ ಸ್ಫೋಟ ಅಂತಂದರೆ ಸಾಮಾನ್ಯವಾಗಿ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಕೀಟ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳವಣಿಗೆಗೊಂಡು ಬಾಧೆಯನ್ನು ಮಾಡೋದಕ್ಕೆ ನಾವು ಕೀಟ ಸ್ಫೋಟ ಅಂತೇಳಿ ಕರಿತೀವಿ. ಆಮೇಲೆ ಈ ಒಂದು ಕೀಟ ಸ್ಫೋಟ ಯಾಕೆ ಕೀಟ ಸ್ಫೋಟವಾಯಿತು, ಯಾಕೆ ಈ ಒಂದು ಕೀಟವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಂದರೆ ಕೆಲವೊಂದು ಕಾರಣಗಳನ್ನು ನೋಡಿದರೆ ಮುಖ್ಯವಾಗಿ ಮೊದಲನೇದೇನಪ್ಪ ಅಂತಂದರೆ ಈ ಒಂದು ಕೀಟ ಸಾಮಾನ್ಯವಾಗಿ ವಿಜ್ಞಾನಿಗಳ ಒಂದು ಅಭಿಪ್ರಾಯದಂತೆ ಈ ಒಂದು ಕೀಟಕ್ಕೆ ನಿರೋಧಕ ಶಕ್ತಿ ಬಂದಿದೆ ಅಂತೇಳಿ ಹೇಳ್ತಾರೆ. ಅಂದರೆ ಈ ಒಂದು ಕೀಟ ಯಾವುದೇ ನಾವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದರೂ ಕೂಡ ಈ ಒಂದು ಕೀಟ ನಿಯಂತ್ರಣವನ್ನು ಹೊಂದ್ತಾ ಇಲ್ಲ. ಸೊ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಯಾಕೆ ಈ ಒಂದು ಕೀಟ ಇಷ್ಟೊಂದು ಅತಿಯಾದ ಒಂದು ಸಂಖ್ಯೆಯಲ್ಲಿ ಬಂದು ಬಾಧೆಯನ್ನು ಮಾಡ್ತಾಯಿದೆ ಅಂತಂದರೆ ಮೊದಲನೇದಾಗಿ ಯಾವುದೇ ಒಂದು ಕೀಟ ಒಂದು ಪ್ರದೇಶದಿಂದ ಇನ್ನೊಂದು ಹೊಸ ಪ್ರದೇಶಕ್ಕೆ ಬಂದು ಅಲ್ಲಿ ಅದು ಎಸ್ಟಾಬ್ಲಿಷ್ ಆಗಬೇಕು ಅಂತಂದ್ರೆ ಅಂದರೆ ಅಲ್ಲಿ ಅದು ಪ್ರಗತಿಯನ್ನು ಹೊಂದಬೇಕು, ಅಥವಾ ಆ ಒಂದು ಪ್ರದೇಶಕ್ಕೆ ಅದು ಹೊಂದ್ಕೊಂಡು ಅದರಲ್ಲಿ ಬೆಳವಣಿಗೆ ಆಗಬೇಕಪ್ಪ ಅಂತಂದರೆ ಅಲ್ಲಿ ಯಾವುದೇ ಆ ಕೀಟಕ್ಕೆ ಒಂದು ಪರಭಕ್ಷಕ ಕೀಟಗಳು ಅಥವಾ ಪರತಂತ್ರ ಕೀಟಗಳಲ್ಲಿ ಇರಬಾರ್ದು. ಸೊ ಅಂಥ ಪ್ರದೇಶದಲ್ಲಿ ಹೊಸ ಕೀಟಗಳು ಅತಿ ಹೆಚ್ಚಾಗಿ ಅಲ್ಲಿ ಅವು ಚೆನ್ನಾಗಿ ಆ ಒಂದು ಪ್ರದೇಶಕ್ಕೆ ಹೊಂದ್ಕೊಂಡು ಅಲ್ಲಿ ಬೆಳವಣಿಗೆ ಹೊಂದೋದಕ್ಕೆ ಸಹಾಯ ಆಗ್ತದೆ. ಎರಡನೇದಾಗಿ ಯಾಕೆ ಈ ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಯನ್ನು ಪಡೆದಿದೆ ಅಂತಂದರೆ ನಾವು ಈ ಕೆಲವೊಂದು ಹೇಳಬೇಕಪ್ಪ ಅಂತಂದ್ರೆ ರೈತರು ಮಾಡುವಂಥ ಅವೈಜ್ಞಾನಿಕವಾದಂಥ ಸಂರಕ್ಷಣಾ ಕ್ರಮಗಳಿಂದ. ಅವೈಜ್ಞಾನಿಕ ಅಂತಂದರೆ ಉದಾಹರಣೆಗೆ ನಾವು ಶಿಫಾರಸಿಗಿಂತ ಅತಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕೀಟನಾಶಕವನ್ನು ಸಿಂಪಡಣೆ ಮಾಡೋದಾಗಿರ್ಬೋದು. ಎರಡನೇದಾಗಿ ಹಲವಾರು ಕೀಟನಾಶಕಗಳನ್ನು ಮಿಶ್ರಣವನ್ನು ಮಾಡಿ ಸಿಂಪಡಣೆ ಮಾಡೋದಾಗಿರ್ಬೋದು. ಹಲವಾರು ಅಂತಂದರೆ ಉದಾಹರಣೆಗೆ ನಾವು ಒಂದೇ ಜಾತಿಯ ಕೀಟನಾಶಕಗಳನ್ನು ಮಿಶ್ರಣವನ್ನು ಮಾಡಿ ಸಿಂಪಡಣೆ ಮಾಡೋದನ್ನು ಶಿಫಾರಸ್ಸಿನಲ್ಲಿ ಇರೋದಿಲ್ಲ. ಆದರೆ ಹಲವಾರು ರೈತರಲ್ಲಿ ನಮಗೆ ತಿಳಿದ ಹಾಗೆ ಏನು ಮಾಡ್ತಾರಪ್ಪ ಅಂತಂದರೆ ಹಲವಾರು ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳು ಇನ್ನೂ ಬೇರೆ ಬೇರೆ ವರ್ಗಗಳ ಒಂದು ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ಸಿಂಪಡಣೆಯನ್ನು ಮಾಡ್ತಾರೆ. ಸೊ ಈ ಒಂದು ಕ್ರಮದಿಂದನೂ ಕೂಡ ಈ ಕೀಟಕ್ಕೆ ನಿರೋಧಕ ಶಕ್ತಿ ಬಂದಿದೆ ಅಂತೇಳಿ ಹೇಳಲಾಗ್ತಾಯಿದೆ. ಸೊ ಅದರ ಜೊತೆಗೆ ಒಂದು ಏಕ ಬೆಳೆ ಅಂದರೆ ಏಕ ಬೆಳೆ ನಿಮಗೆಲ್ಲ ಗೊತ್ತಿರ್ಬೋದು.
ಏಕ ಬೆಳೆ ಅಂತಂದರೆ ಒಂದೇ ಬೆಳೆಯನ್ನು ಬೆಳೆಯೋದ್ರಿಂದ ಈ ಯಾವುದೇ ಕೀಟಕ್ಕಾಗಲಿ ಅವಕ್ಕೆ ಆಹಾರ ಮತ್ತು ಆಶ್ರಯ ಅದಕ್ಕೆ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಕೀಟ ಅದು ಸಾಕಷ್ಟು ಪ್ರಮಾಣದಲ್ಲಿ ಆ ಒಂದು ಪ್ರದೇಶದಲ್ಲಿ ಅದು ಬೆಳವಣಿಗೆ ಹೊಂದಬೇಕಪ್ಪ ಅಂತಂದರೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಮತ್ತು ಆಶ್ರಯ ಬೇಕಾಗುತ್ತೆ. ಸೊ ಹಂಗಾಗಿ ಕೆಲವೊಬ್ಬರು ತಜ್ಞರ ಅಭಿಪ್ರಾಯದಂತೆ ಆ ತೆಲಂಗಾಣ ಪ್ರದೇಶದಲ್ಲಿ ಅಲ್ಲೂ ಕೂಡ ಬೇರೆ ಬೇರೆ ಬೆಳೆಗಳನ್ನು ಬಿಟ್ಟು, ಅಂದರೆ ಇದೊಂದು ಮೆಣಸಿನಕಾಯಿ ಬೆಳೆ ಒಂದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಅಲ್ಲಿ ರೈತರು ಬೇರೆ ಬೆಳೆಗಳನ್ನು ಬಿಟ್ಟು, ಇದಕ್ಕೆ ಅತಿ ಹೆಚ್ಚಿನ ಒಂದು ಬೆಲೆ ಇರೋದರಿಂದ ಬೇರೆ ಬೆಳೆಗಳನ್ನು ಬಿಟ್ಟು ಕೇವಲ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯೋದು ಕೂಡ ಇದಕ್ಕೆ ಒಂದು ಕಾರಣ ಅಂತೇಳಿ ಹೇಳಲಾಗ್ತಾಯಿದೆ. ಅದೇ ರೀತಿಯಾಗಿ ಈ ಒಂದೇ ಕೀಟನಾಶಕವನ್ನು ಸಿಂಪಡಣೆ ಮಾಡುವಂಥದ್ದು ಈಗ ಹಲವಾರು ಬಾರಿ ನಾವು ನೋಡ್ತಾ ಇರ್ತೀವಿ. ಕೆಲವೊಂದು ಕೀಟನಾಶಕಗಳು ಭಾಳ ಅತ್ಯುತ್ತಮವಾದಂಥ ಒಂದು ಪರಿಣಾಮವನ್ನು ಹೊಂದಿರ್ತವೆ. ಹಾಗಾಗಿ ಕೇವಲ ಅದು ಒಂದನ್ನೇ ಕೀಟನಾಶಕವನ್ನು ನಾವು ಪದೇ ಪದೇ ಅದನ್ನು ಸಿಂಪಡಣೆ ಮಾಡೋದ್ರಿಂದನೂ ಕೂಡ ಆ ಒಂದು ಕೀಟಕ್ಕೆ ನಿರೋಧಕ ಶಕ್ತಿ ಅದಕ್ಕೆ ಬರ್ಬೋದು ಅಂಥೇಳಿ ತಜ್ಞರು ಕೂಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸೊ ಹೀಗಾಗಿ ಇದು 2020-21ನೇ ಇಸ್ವಿಯಲ್ಲಿ ತೆಲಂಗಾಣ ಪ್ರದೇಶದಲ್ಲಿ ಮತ್ತು ಗುಂಟೂರು ಪ್ರದೇಶದಲ್ಲಿ, ಆಮೇಲೆ ಕೆಲವು ನಮ್ಮ ಬಳ್ಳಾರಿ ಭಾಗದಲ್ಲೂ ಕೂಡ ಇದರ ಒಂದು ಪರಿಣಾಮ, ಇದರ ಒಂದು ಬಾಧೆಯಾಗಿ ಅತಿ ಹೆಚ್ಚಾಗಿ ಕಂಡುಬಂತು. ಆದರೆ ನಮ್ಮ ಪ್ರದೇಶಗಳಲ್ಲಿ ಅಂದರೆ ಕರ್ನಾಟಕದಲ್ಲಿ ಹಾವೇರಿ ಭಾಗದಲ್ಲಿ 2022ರಲ್ಲಿ ಅದರ ಬಾಧೆ ಕಾಣಲಿಲ್ಲ. ಆದರೂ ಕೂಡ 23ನೇ ಇಸ್ವಿಯಲ್ಲಿ ಅಂದರೆ ಹೋದ ವರ್ಷ ಈ ಒಂದು ಕೀಟದ ಬಾಧೆ ಅತಿ ಹೆಚ್ಚಾಗಿ ನಮ್ಮಲ್ಲೂ ಕೂಡ ಅದು ಕಂಡುಬಂತು. ಸೊ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗುವಂಥದ್ದು. ಅದಕ್ಕೆ ಪೂರಕವಾದಂಥ ವಾತಾವರಣ ಅಂತಂದರೆ ಮೊಟ್ಟ ಮೊದಲೇ ಹೇಳ್ದಂಗೆ ಅದು ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಯನ್ನು ಪಡೆದಿರೋಂಥದ್ದು ಒಂದು. ಎರಡನೇದಾಗಿ ನಮ್ಮಲ್ಲಿ ಈಗ ಏನು ಒಣ ಪ್ರದೇಶ ಇಲ್ಲ, ಇಲ್ಲಿ ನಮ್ಮಲ್ಲಿ ಹಲವಾರು ಇದಕ್ಕೆ ನೀರಾವರಿಯನ್ನು ಕೊಟ್ಟು ಮೆಣಸಿನಕಾಯಿ ಬೆಳೆಯೋದು ಕೂಡ ಇದಕ್ಕೆ ಒಂದು ಕಾರಣ. ಅಂದರೆ ಅದಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ಸಿಕ್ಕಾಗ ಆ ಒಂದು ಕೀಟಗಳ ಸಂಖ್ಯೆ ಹೆಚ್ಚಾಗಿ ಅಲ್ಲಿ ಬಾಧೆ ಹೆಚ್ಚಾಗುವಂಥದ್ದು ಸರ್ವೇ ಸಾಮಾನ್ಯ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHSನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸೊ ಅದೇ ರೀತಿಯಾಗಿ ನಮ್ಮ ಈ ಒಂದು ಮೆಣಸಿನಕಾಯಿ ಬೆಳೆಗೆ ಬಾಧೆಯನ್ನು ಮಾಡುವಂಥ
ರಸ ಇರುವಂಥ ಕೀಟಗಳಲ್ಲಿ ಮೈಟ್ ನುಷಿನೂ ಕೂಡ ಒಂದು. ಸೊ ಈ ಮೈಟ್ ನುಷಿ ಅಥವಾ ಇದನ್ನು ಕೀಟ ಪ್ರಪಂಚದಲ್ಲಿ ಅಥವಾ ಕೀಟಗಳ ವರ್ಗದಲ್ಲಿ ಇದು ಇಲ್ಲದೇ ಇದ್ದರೂ ಕೂಡ ಇದು ಯಾಕಿಲ್ಲ ಅಂತಂದರೆ ಇದಕ್ಕೆ 6 ಕಾಲುಗಳು ಇರೋದಿಲ್ಲ, ಅದರಿಂದ ಇದಕ್ಕೆ ಕೀಟಗಳ ಗುಂಪಿನಲ್ಲಿ ಇದು ಬರೋದಿಲ್ಲ. ಸೊ ಈ ಒಂದು ಮೈಟ್ ನುಷಿಗಳು ಯಾವ ರೀತಿ ಬಾಧೆಯನ್ನು ಮಾಡ್ತಾವಪ್ಪ ಅಂತಂದರೆ, ಇವು ಕೂಡ ಭಾಳ ಅತಿ ಚಿಕ್ಕದಾಗಿ, ಅಂದರೆ ನೋಡೋದಕ್ಕೆ ಭಾಳ ಸೂಕ್ಷ್ಮವಾಗಿರುವಂಥ ಒಂದು ಕೀಟಗಳು. ಇವು ಕೆಲವೊಂದು ಬಾರಿ ಬರೀ ಕಣ್ಣಿನಿಂದ ಕೂಡ ನಮಗೆ ಕಾಣೋದಿಲ್ಲ. ಇವು ಎಲೆಯ ಕೆಳಭಾಗದಲ್ಲಿ ಇದ್ದು ರಸವನ್ನು ಹೀರೋದ್ರಿಂದ ಎಲೆಗಳು ಕೆಳಮುಖವಾಗಿ ಅವು ಮುದುಡ್ತಾ ಹೋಗ್ತವೆ. ಅಂದರೆ ಕೆಳಮುಖವಾಗಿ ಮುಟ್ರನ್ನು ನಾವು ಕಾಣ್ತೀವಿ. ಸೊ ಇದಕ್ಕೆ ನಾವು ಕೆಳಮುಟ್ರು ರೋಗ ಅಂತೇಳಿ, ರೈತರ ಭಾಷೆಯಲ್ಲಿ ಇದಕ್ಕೆ ಕೆಳಮುಟ್ರು ರೋಗ ಅಂತೇಳಿ ಇದಕ್ಕೆ ಕರಿತೀವಿ. ಸೊ ಈ ಒಂದು ಕೀಟ ಇದು ಯಾವಾಗ ಇದರ ಒಂದು ಬಾಧೆ ಜಾಸ್ತಿ ಇರುತ್ತೆ ಅಂದರೆ, ನಾವು ಮೆಣಸಿನ್ಕಾಯಿ ಬೆಳೆಯನ್ನು ನಾವೇನು ನಾಟಿ ಮಾಡಿದ ನಂತರ ನಾವು ಅದಕ್ಕೆ ನೀರಿನ ಒಂದು ಅಭಾವ ಇದ್ದಾಗ, ಅಂದರೆ ಸ್ವಲ್ಪ ಏನಾದರೂ ನಮಗೆ ಸ್ವಲ್ಪ ಒಣ ಹವೆ ಏನಾದರೂ ಇತ್ತಪ್ಪ ಅಂತಂದರೆ, ನೀರು ಕಡಿಮೆ ಆದಾಗ ಈ ಒಂದು ಕೀಟ ಬಾಧೆ ಜಾಸ್ತಿ ಆಗೋಂಥದ್ದು ನಾವು ನೋಡ್ತೀವಿ. ಸೊ ಈ ಒಂದು ಕೀಟ ಯಾವ ರೀತಿ ಬಾಧೆಯನ್ನು ಮಾಡುತ್ತೆ ಅಂತಂದರೆ, ಸೊ ಇದು ಕೂಡ ಒಂದು ರಸ ಇರುವಂಥ ಕೀಟ, ಎಲೆಯ ಕೆಳಗಡೆ ಇದ್ಬಿಟ್ಟು ರಸವನ್ನು ಹೀರುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುತ್ತೆ. ಈ ಒಂದು ಕೀಟದ ಬಾಧೆಯ ಸಮಯದಲ್ಲಿ ಎಲೆಗಳ ಮೇಲೆ ಮಚ್ಚೆಗಳನ್ನು ಕಾಣ್ತಾ ಇರ್ತೀವಿ ನಾವು, ಅಂದರೆ ಬಿಳಿ ಬಿಳಿ ಮಚ್ಚೆಯನ್ನು ನಾವು ಕಾಣ್ತಾ ಇರ್ತೀವಿ. ಇದು ಈ ಒಂದು ಮೈಟ್ ನುಷಿಗಳು ಬಾಧೆಯಂತ ಮಾಡುವಂಥ ಸಂದರ್ಭದಲ್ಲಿ ನಾವು ಎಲೆಗಳ ಮೇಲೆ ಬಿಳಿ ಮಚ್ಚೆಗಳು ಕಾಣುವಂಥದ್ದು, ಮತ್ತು ಎಲೆಗಳ ದೇಟು ಉದ್ದ ಆಗೋವಂಥದ್ದು ಕೂಡ ಈ ಒಂದು ಕೀಟದ ಬಾಧೆಯ ಲಕ್ಷಣ. ಜೊತೆಗೆ ಎಲೆಗಳನ್ನು ನೀವು ಮುಟ್ಟಿ ನೋಡಿದಾಗ ಅವು ಸ್ವಲ್ಪ ಒರಟಾಗಿರ್ತವೆ. ಸೊ ಇವೆಲ್ಲ ಈ ಒಂದು ಮೈಟ್ ನುಷಿಯ ಕೀಟದ ಬಾಧೆಯ ಲಕ್ಷಣಗಳು. ಸೊ ಅದೇ ರೀತಿಯಾಗಿ ಸೊ ಈ ಒಂದು ಮೆಣಸಿನ್ಕಾಯಿ ಬೆಳೆಗೆ ಬರುವಂಥ ಮತ್ತೊಂದು ಕೀಟ ಯಾವುದಪ್ಪ ಅಂತಂದರೆ, ನಾವು ಹಸಿರು ಹೇನು ಅಂತೇಳಿ ಕರಿತೀವಿ, ಅಂದರೆ ಆಫಿಡ್ಸ್ ಅಂತೇಳಿ ಕರಿತೀವಿ. ಸೊ ಅಪಿಸ್ ಗೊಸಿಪಿ ಅನ್ನುವಂಥದ್ದು ಇದರ ವೈಜ್ಞಾನಿಕ ಹೆಸರು. ಈ ಒಂದು ಕೀಟನೂ ಕೂಡ ಭಾಳ ಪ್ರಮುಖವಾದಂಥ ಕೀಟ ಅಲ್ಲದೇ ಇದ್ದರೂ ಕೂಡ ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಸಮಯದಲ್ಲಿ ಈ ಒಂದು ಕೀಟದ ಬಾಧೆಯನ್ನು ಕೂಡ ನಮ್ಮಲ್ಲಿ ಕಾಣ್ತೀವಿ. ನಾವು ಮೆಣಸಿನ್ಕಾಯಿಯನ್ನು ನಾಟಿ ಮಾಡಿದ ನಂತರ ಇದಕ್ಕೆ ಪೂರಕವಾದಂಥ ವಾತಾವರಣ ಸಿಕ್ಕಾಗ ಈ ಒಂದು ಕೀಟವನ್ನು ನಾವು ನೋಡ್ತೀವಿ. ಈ ಕೀಟಗಳು ಬಾಧೆಯನ್ನು ಮಾಡುವಂಥ ಸಮಯದಲ್ಲಿ ಕುಡಿಗಳಲ್ಲಿ ಅತಿ ಹೆಚ್ಚಾಗಿ, ಅಂದರೆ ಗುಂಪಾಗಿ ಕುಡಿಗಳಲ್ಲಿ ಇದ್ದು ಆ ಕುಡಿಯಿಂದ ರಸವನ್ನು ಹೀರುವಂಥ ಕೆಲಸವನ್ನು ಮಾಡ್ತಾ ಇರ್ತವೆ. ಆ ಕುಡಿಗಳಿಂದ ರಸವನ್ನು ಹೀರುವಂಥ ಸಮಯದಲ್ಲಿ ಕುಡಿಗಳು ಒಣಗೋದಕ್ಕೆ ಪ್ರಾರಂಭ ಆಗ್ತಾ ಇರ್ತವೆ. ಮತ್ತು ಇವು ತಮ್ಮ ದೇಹದಿಂದ ಒಂದು ಸಕ್ಕರೆ ಅಂಶವನ್ನು ಕೂಡ ಇವು ಸ್ರವಿಸೋದರಿಂದ ಆ ಸಕ್ಕರೆ ಅಂಶದ ಮೇಲೆ ಶಿಲೀಂಧ್ರದ ಬೆಳವಣಿಗೆ ಆಗಿ ಕಪ್ಪು ಶಿಲೀಂಧ್ರದ ಬೆಳವಣಿಗೆ ಆಗ್ತಾಯಿದೆ. ಇದಕ್ಕೆ ರೈತರ ಭಾಷೆಯಲ್ಲಿ ಕಾಡಿಗೆ ರೋಗ ಅಂತೇಳಿ ಕರೀತಾರೆ. ಇದಕ್ಕೆ ನಾವು ಬ್ಲ್ಯಾಕ್ ಸೂಟಿ ಮೋಲ್ಡ್ ಅಂತೇಳಿ ಕರಿತೀವಿ. ಸೊ ಇದು ಏನಾಗ್ಬಿಡುತ್ತೆ ಅಂದರೆ, ಈ ಒಂದು ಕೀಟದ ಬಾಧೆ ಅತಿ ಹೆಚ್ಚಾದಾಗ ನಾವು ಯಾವುದೇ ನಿಯಂತ್ರಣ ಕ್ರಮಗಳನ್ನು ನಾವು ತೆಗೆದುಕೊಳ್ಳಿಲ್ಲ ಅಂತಂದರೆ ಎಲೆಗಳ ಮೇಲೆ ಸಾಕಷ್ಟು ಕಪ್ಪು ಪುಡಿ ಅಥವಾ ಕಪ್ಪು ಜಿಗಿ ಬಿದ್ದಿರುವಂಥದ್ದನ್ನ ನಾವು ನೋಡ್ತೀವಿ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ, ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಸರಿಯಾಗಿ ನಡೆಯೋದಿಲ್ಲ. ಸೊ ಇದರಿಂದ ಆಹಾರದ ಉತ್ಪಾದನೆ ಸರಿಯಾಗಿ ಆಗದೆ ಆ ಗಿಡಗಳು ಬೆಳವಣಿಗೆಯಲ್ಲಿ ಕುಂಠಿತವನ್ನು ಅವು ಅನುಭವಿಸ್ತವೆ. ಅಂದರೆ ಬೆಳವಣಿಗೆ ಕುಂಠಿತವಾಗಿ ಆಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಮೆಣಸಿನ್ಕಾಯಿ ಬೆಳೆಯಲ್ಲಿ ಬರುವಂಥ ಮತ್ತೊಂದು ಪ್ರಮುಖವಾದಂಥ ಕೀಟ ಯಾವುದಪ್ಪ ಅಂತಂದರೆ, ನಾವು ಬಿಳಿ ನೊಣಗಳನ್ನು ಹೇಳ್ತೀವಿ. ಬಿಳಿ ನೊಣ, ಬೆಮಿಸಿಯಾ ಟೆಬಾಸೆ ಅಂತೇಳಿ ಇದರ ಒಂದು ವೈಜ್ಞಾನಿಕ ಹೆಸರು. ಸೊ ಈ ಬಿಳಿ ನೊಣನೂ ಕೂಡ ಈ ಒಂದು ರಸ ಹೀರುವಂಥ ಕೀಟಗಳಲ್ಲಿ ಭಾಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಯಾಕಪ್ಪ ಅಂತಂದರೆ, ಆಗಲೇ ಹೇಳ್ದಂಗೆ ನಾನು ಈ ಒಂದು ಬಿಳಿ ನೊಣಗಳಲ್ಲಿ, ಈ ಒಂದು ರಸ ಇರುವಂಥ ಕೀಟಗಳಲ್ಲಿ ಹಲವಾರು ರಸ ಇರುವ ಕೀಟಗಳು ನಂಜಾಣುಗಳನ್ನು ಅವು ಹರಡ್ತವೆ, ಅಂದರೆ ವಾಹಕಗಳಾಗಿ ಕೆಲಸ ಮಾಡ್ತವೆ. ಅದರಲ್ಲಿ ಈ ಬಿಳಿ ನೊಣ ಕೂಡ ಭಾಳ ಮುಖ್ಯವಾದಂಥ ಒಂದು ನಂಜಾಣವನ್ನು ಅದು ಹರಡೋದ್ರಿಂದ ಈ ಒಂದು ಬಿಳಿ ನೊಣಗಳು ಭಾಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತವೆ. ಈ ಬಿಳಿ ನೊಣಗಳು ನಿಮಗೆ ಸಾಮಾನ್ಯವಾಗಿ 200ರಿಂದ 300 ಮೊಟ್ಟೆಗಳನ್ನು ಅವು ಎಲೆಗಳ ಮೇಲೆ ಅವು ಇಡ್ತವೆ. ಮತ್ತು ಮೊಟ್ಟೆ ಒಡೆದು ಮರಿ ಕೀಟಗಳು, ಚಿಕ್ಕ ಮರಿ ಕೀಟಗಳು ಅವು ಒಂದೇ ಜಾಗದಲ್ಲಿದ್ದು ರಸವನ್ನು ಹೀರೋದ್ರಿಂದ ಆ ಎಲೆಗಳಲ್ಲಿ ನಾವು ಎಲೆಗಳ ಮೇಲೆ ಎಲೆಗಳು ನಿಧಾನಗತಿಯಲ್ಲಿ ಅವು ಮುದುರೋದನ್ನು ನಾವು ಕಾಣ್ಬೋದು. ಅದೇ ರೀತಿಯಾಗಿ ಆಗಲೇ ಹೇಳಿದ ಹಾಗೆ ಈ ಒಂದು ಬಿಳಿ ನೊಣಗಳು ಕೂಡ ತಮ್ಮ ದೇಹದಿಂದ ಸಕ್ಕರೆ ಅಂಶವನ್ನು ಹೊರಹಾಕೋದ್ರಿಂದ ಇಲ್ಲೂ ಕೂಡ ನಾವು ಕಾಡಿಗೆ ರೋಗ ಅಥವಾ ಕಪ್ಪು ಜಿಗಿಯನ್ನು ನಾವು ಎಲೆಗಳ ಮೇಲೆ ಕಾಣ್ಬೋದು. ಆಮೇಲೆ ಮತ್ತೊಂದು ಪ್ರಮುಖವಾದ ಒಂದು ಅಂಶ ಏನಪ್ಪ ಅಂತಂದರೆ, ಈ ಬಿಳಿ ನೊಣಗಳು ನಮಗೆ ಯಾವುದೇ ಸಮಯದಲ್ಲಿ ನೋಡೋದಕ್ಕೆ ಕೆಲವೊಂದು ಸಾರಿ ಕಾಣೋದಿಲ್ಲ. ಅಂದರೆ ನಿಮಗೆ ಮೆಣಸಿನ್ಕಾಯಿ ಬೆಳೆಯಲ್ಲಿ ನೀವು ಆ ಬೆಳೆಯ ಒಂದು ವೀಕ್ಷಣೆಗೆ ಹೋದಾಗ ಅಂಥ ಸಮಯದಲ್ಲಿ ಮಧ್ಯಾಹ್ನದ ಹೊತ್ತು ನಿಮಗೆ ಈ ಒಂದು ಬಿಳಿ ನೊಣಗಳು ಕಾಣದೇ ಇದ್ದರೂ ಕೂಡ ನಿಮಗೆ ಅಲ್ಲಿ ನಂಜಾಣುಗಳ ಒಂದು
ಹರಡುವಂಥದ್ದನ್ನ ಕಾಣ್ತೀವಿ. ಯಾಕಪ್ಪ ಅಂತಂದರೆ ಮುಂಜಾನೆಯ ಸಮಯದಲ್ಲಿ ಬೆಳಗ್ಗೆನೇ ನೀವು ಸುಮಾರು 6 ಗಂಟೆಯ ಸಮಯದಲ್ಲಿ ನೀವು ಹೋದ್ರಿ ಅಂತಂದರೆ ಅಲ್ಲಿ ಬೆಳೆಗಳಲ್ಲಿ ಈ ಬಿಳಿ ನೊಣಗಳು ಇರೋದನ್ನು ನೀವು ಕಾಣ್ಬೋದು. ಸೊ ಈ ರೀತಿಯಾಗಿ ಇವು ಒಂದು ವಾಹಕಗಳು, ಅಂದರೆ ಒಂದು ನಂಜಾಣು ವಾಹಕಗಳಾಗಿರೋದ್ರಿಂದ ಈ ಒಂದು ಕೀಟಕ್ಕೆ ಭಾಳ ಪ್ರಾಮುಖ್ಯತೆ ಇದೆ. ಯಾಕಪ್ಪ ಅಂತಂದರೆ ಈ ಒಂದು ಕೀಟಗಳು ಕೇವಲ ನೀವು ಒಂದೇ ಬಾರಿ ನಂಜಾಣುವನ್ನು ನೀವು ಹರಡಿದ್ರೂ ಕೂಡ ಒಂದು ಬಾರಿ ಮೆಣಸಿನಕಾಯಿ ಬೆಳೆಗೆ ನಂಜಾಣು ಅದಕ್ಕೆ ಪ್ರಸರಣೆಗೊಂಡಪ್ಪ ಅಂತಂದರೆ ನಿಮಗೆ ಅಲ್ಲಿ ನಂಜಾಣು ಒಂದು ಸಾರಿ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಹೋಯಿತು ಅಂತಂದರೆ ನಿಮಗೆ ಸಾಕಷ್ಟು ಆ ಮೆಣಸಿನಕಾಯಿ ಬೆಳೆಗೆ ತೊಂದರೆಗಳು ಪ್ರಾರಂಭ ಆಗ್ತವೆ. ಹಾಗಾಗಿ ಈ ಒಂದು ರಸ ಹೀರುವಂಥ ಕೀಟಗಳನ್ನು ಅವು ನಂಜಾಣುಗಳನ್ನು ಹರಡುವಂಥ ಉದ್ದೇಶದಿಂದ ಇವುಗಳನ್ನು ಅತಿ ಬೇಗನೆ, ಅಂದರೆ ಅತಿ ಒಂದು ಮುಂಜಾಗೃತವಾಗಿ ಅವುಗಳು ಪ್ರಸರಣೆ ಹೊಂದದೇ ಇರುವ ಹಾಗೆ ಅಥವಾ ಪ್ರಸರಣೆಗೊಳ್ಳೋದಕ್ಕೆ ಬಿಡದೇ ಹಾಗೆ ನೋಡ್ಕೊಳ್ಳೋವಂಥದ್ದು ಭಾಳ ಮುಖ್ಯವಾದಂಥ ಒಂದು ಅಂಶ. ಸೊ ಅದೇ ರೀತಿಯಾಗಿ ಒಂದು ಮೆಣಸಿನಕಾಯಿ ಬೆಳೆಗೆ ಬಾಧೆಯನ್ನು ಮಾಡುವಂಥ ಇನ್ನೊಂದು ವರ್ಗದ ಕೀಟಗಳಲ್ಲಿ ನಾವು ಸ್ಪೊಡಪ್ಟ್ರಾ ಲಿಟ್ರಾ ಅಂತೇಳಿ ಕರಿತೀವಿ, ಅಥವಾ ಎಲೆ ತಿನ್ನುವಂಥ ಕೀಟ. ಅದಕ್ಕೆ ತಂಬಾಕು ಎಲೆ ತಿನ್ನುವಂಥ ಕೀಟ ಅಥವಾ ಟೊಬ್ಯಾಕೋ ಲೀಫ್ ಈಟಿಂಗ್ ಕ್ಯಾಟರ್ಪಿಲ್ಲರ್ ಅಂಥೇಳಿ ಕರಿತೀವಿ. ಈ ಒಂದು ಕೀಟ ಯಾವ ರೀತಿ ಬಾಧೆ ಮಾಡುತ್ತಪ್ಪ ಅಂದರೆ ಪ್ರೌಢ ಕೀಟ ಬಂದು ಎಲೆಗಳ ಮೇಲೆ ಮೊಟ್ಟೆಯನ್ನು ಇಟ್ಟು ಹೋದ್ಮೇಲೆ ಮೊಟ್ಟೆಗಳು ಒಡೆದು ಮರಿ ಕೀಟಗಳು ಎಲೆಯನ್ನು ಕೆರೆದು ತಿನ್ನೋದಕ್ಕೆ ಪ್ರಾರಂಭ ಮಾಡ್ತವೆ. ನಂತರದ ಹಂತಗಳಲ್ಲಿ ಆ ಎಲೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಅವು ಕಡಿದು ತಿಂದು ಬಾಧೆಯನ್ನು ಮಾಡ್ತವೆ. ಆದರೆ ಮತ್ತೊಂದು ಅಂಶ ಏನಪ್ಪ ಅಂತಂದರೆ ಈ ಒಂದು ಸ್ಪೊಡಪ್ಟ್ರಾ ಕೀಟಗಳು ಅಂಥ ಹೆಚ್ಚಿನ ಒಂದು ಬಾಧೆಯನ್ನು ಮಾಡುವಂಥದ್ದು ನಮ್ಮ ಪ್ರದೇಶದಲ್ಲಿ ಕಂಡು ಬಂದಿಲ್ಲ. ಸೊ ಕೆಲವೊಂದು ಪ್ರದೇಶದಲ್ಲಿ ಇದರ ಒಂದು ಬಾಧೆ ಕಂಡುಬರುತ್ತೆ, ಆದರೆ ಅತಿ ಹೆಚ್ಚಿನ ಬಾಧೆ ಈ ಒಂದು ಕೀಟದಿಂದ ನಮಗೆ ಆಗೋದಿಲ್ಲ. ಎರಡನೇದಾಗಿ ಕಾಯಿ ಕೊರಕ ಕೀಟ. ಸೊ ಇದಕ್ಕೆ ನಾವು ವೈಜ್ಞಾನಿಕವಾಗಿ ಹೆಲಿಕೋವರ್ಪಾ ಆರ್ಮಿಜನ್ ಅಂತೇಳಿ ಕರಿತೀವಿ. ಸೊ ಈ ಒಂದು ಕೀಟ ಪತಂಗದ ಗುಂಪಿಗೆ ಸೇರಿರುತ್ತೆ ಮತ್ತು ಈ ಒಂದು ಕೀಟ ಸುಮಾರು 700 ಮೊಟ್ಟೆಗಳನ್ನು ಇಡುವಷ್ಟು ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಒಂದು ಪ್ರೌಢಕೀಟ, ಒಂದು ಹೆಣ್ಣು ಪ್ರೌಢಕೀಟ ಸುಮಾರು 700 ಮೊಟ್ಟೆಗಳನ್ನು ಇಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಒಂದು ಮೊಟ್ಟೆ ಇಟ್ಟು ಸುಮಾರು 4 ರಿಂದ 6 ದಿನಗಳಾದ ಮೇಲೆ ಆ ಮೊಟ್ಟೆಗಳು ಒಡೆದು ಮರಿಕೀಟಗಳಾಗ್ತವೆ. ಮರಿಕೀಟಗಳು ನಿಧಾನವಾಗಿ ಎಲೆಗಳನ್ನು ಕೆರೆದು ತಿಂದು, ಹಣ್ಣುಗಳನ್ನು ಕೆರೆದು ತಿಂದು, ನಂತರ ಆ ಕಾಯಿಗಳನ್ನು ಇವು ಕೊರೆದು ಬಾಧೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ. ಸುಮಾರು 20 ರಿಂದ 25 ದಿನಗಳ ಕಾಲ ಇದು ಲಾರ್ವಾವಸ್ಥೆಯಲ್ಲಿ ಆ ಕಾಯಿಗಳನ್ನು ಕೊರೆದು ರಂಧ್ರ ಮಾಡಿ ಬಾಧೆಯನ್ನು ಮಾಡೋವಂಥದ್ದನ್ನು ನಾವು ಕಾಣ್ತೀವಿ. ನಂತರ ಲಾರ್ವಾವಸ್ಥೆ ಅಥವಾ ಒಂದು ಕೀಡೆ ಅಥವಾ ಮರಿ ಕೀಟದ ಹಂತ ಮುಗಿದ ಮೇಲೆ ಇವು ಮಣ್ಣಿಗೆ ಹೋಗಿ ಇವು ಕೋಶಾವಸ್ಥೆಗೆ ಹೋಗ್ತವೆ. ಸೊ ಕೋಶಾವಸ್ಥೆಯಲ್ಲಿ ಸುಮಾರು 8 ರಿಂದ 10 ದಿನಗಳ ಕಾಲ ಕೋಶಾವಸ್ಥೆಯ ಒಂದು ಹಂತವನ್ನು ಮುಗಿದ ನಂತರ ಮತ್ತೆ ಪ್ರೌಢಕೀಟಗಳು ಬಂದು ಆ ಪ್ರೌಢಕೀಟಗಳು ಮತ್ತೆ ಹೊಸ ಗಿಡಗಳಿಗೆ ಹೋಗಿ ಅಲ್ಲಿ ಮೊಟ್ಟೆಗಳನ್ನು ಇಟ್ಟು ಬಾಧೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಈ ರೀತಿಯಾಗಿ ಈ ಒಂದು ಕೀಟದ ಜೀವನ ಚಕ್ರವನ್ನು ನಾವು ನೋಡ್ಬೋದು. ಸೊ ಈ ಒಂದು ಕೀಟದ ಬಾಧೆ ಬಂದಂಥ ಸಮಯದಲ್ಲಿ ನಾವು ಎಲ್ಲ ಬಾಧೆಯ ಸಮಯದಲ್ಲಿ ಹಣ್ಣುಗಳಲ್ಲಿ, ಅಂದರೆ ಈಗ ಹಸಿರು ಕಾಯಿಗಳಲ್ಲಿ, ಹಣ್ಣುಗಳಲ್ಲಿ ಅಂತಂದರೆ ಕೆಂಪು ಹಣ್ಣುಗಳಲ್ಲೆಲ್ಲ ಹಸಿರು ಕಾಯಿಗಳಲ್ಲಿ ಈ ಒಂದು ಕೀಟ ಕೊರೆದಿರುವಂಥ ರಂಧ್ರಗಳನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತೀವಿ. ಸೊ ಅಂಥ ಕೊರೆದಂಥ ಹಣ್ಣುಗಳು ಅವು ನಂತರ ಅದರೊಳಗೆ ಆ ಹಣ್ಣುಗಳು ಅವು ಕೊಳೆತು ಅವುಗಳು ಹಾಳಾಗಿ ಹೋಗ್ತವೆ. ಇಷ್ಟು ತನಕ ನಮಗೆ ಡಾಕ್ಟರ್ ವಿನಯ್ ಕುಮಾರ್ MM ಸಾರು ಮೆಣಸಿನಕಾಯಿಯಲ್ಲಿ ಒಟ್ಟಾರೆ ಬರುವಂತಹ ಕೀಟಗಳ ಬಗ್ಗೆ ಮಾತಾಡ್ತಾ ಇದ್ರಾಗಿತ್ತು. ಮೊದಲ ಭಾಗದಲ್ಲಿ ರಸ ಹೀರೋ ಕೀಟಗಳು, ಅದರಲ್ಲಿ ಥ್ರಿಪ್ಸು, ಮೈಟ್ಸು, ವೈಟ್ ಫ್ಲೈ, ಆಮೇಲೆ ಹೊಸದಾಗಿ ಬಂದಿರುವಂತಹ ಬಹಳಷ್ಟು ತೊಂದರೆ ಮಾಡ್ತಾ ಇರುವಂತಹ ಬ್ಲ್ಯಾಕ್ ಥ್ರಿಪ್ಸ್ ಇರಬಹುದು, ಇವೆಲ್ಲದರ ಬಗ್ಗೆ ಮಾತಾಡಿದ್ರು. ಅದೇ ರೀತಿ ಉಳಿದಿರೋ ಕೀಟಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು. ಈಗ ನೀವು ಇನ್ನೊಂದು ಗಮನಿಸಿರ್ಬೋದು, ಅದೇನಪ್ಪ ಅಂತಂದರೆ ಸರು ಈ ಕೀಟಗಳು ಯಾವಾಗ ಬರುತ್ತೆ, ಬಂದರೆ ಏನಾಗುತ್ತೆ, ಮೊದಲು ಏನು ಮಾಡ್ತವೆ, ಆಮೇಲೆ ಏನು ಮಾಡುತ್ತೆ, ಎಷ್ಟು ಹಾನಿಯಾಗತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರೆ ಹೊರತು ನಮಗೆ ಯಾವುದೇ ಒಂದು ಕೀಟದ ನಿರ್ವಹಣಾ ಕ್ರಮಗಳನ್ನು ಹೇಳಿಲ್ಲ. ಅದು ಯಾಕೆ ಅಂತಂದರೆ ಈಗ ಸರೇ ಹೇಳ್ತಾ ಇರೋ ಹಾಗೆಯೇ ಅಕಸ್ಮಾತ್ ನಿರ್ವಹಣಾ ಕ್ರಮಗಳನ್ನು ಹೇಳಿದ್ರೆ ರೈತರು ಇವರು ಹೇಳಿರೋ ಬಾಕಿ ಎಲ್ಲ ಕ್ರಮಗಳನ್ನು ಬಿಟ್ಟು ಕೇವಲ ಸಿಂಪಡಣೆಗೆ ಒಂದಕ್ಕೆ ಹೋಗ್ತಾರೆ. ಅದಕ್ಕೆ ತಾನು ಹೇಳೋದಿಲ್ಲ ಅಂತ ಹೇಳಿದ್ರು. ಇವತ್ತಿನ ಕಂತನ್ನು ನಾವು ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳಿನ ಕಂತಿನಲ್ಲಿ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಕೇಳೋಣ, ಆ ಕಾರ್ಯಕ್ರಮವನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಕಂತನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.